ಇದು ನೋಡಿ, ಇದು ನಾವು ಹುಟ್ಟಿ ಬೆಳೆದ ನಮ್ಮ ಹಳೆಯ ಊರು. ಇದು ನಾವಿದ್ದ ಜಾಗ ನೋಡಿ. ಅಲ್ಲಿ ದೂರಕ್ಕೆ ಒಂದು ಹಂಸಿದೆ, ಗೊತ್ತೇ ಆಗಲ್ಲ. ಬಟ್ ಹತ್ರ ಹೋದ್ ನೋಡಿದ್ರೆ ಎಷ್ಟು ದೊಡ್ಡ ಹಂಸಿದೆ ಅಂದರೆ ಅದು ಅವರು ಇಳಿದು ಬಿಟ್ಟು ಟ್ರೈ ಮಾಡುತ್ತವ್ರು. ಆ ಥರ ಹಂಸ ಹಾಕಿಟ್ರೆ ಇನ್ನೇನು ಮತ್ತೆ. ಪಾಪ ಸ್ಟಾರ್ಟಿಂಗಲ್ಲಿ ಹಂಸ ಹಾಕಿದಾಗ ಎಷ್ಟೋ ಗಾಡಿಗಳು ಬಂಪರ್ ಎಲ್ಲ ಕಿತ್ಕೋಗಿದೆಯಂತ. ಈ ಗಾಡಿಗಳು ಉಜ್ಜಿ ಉಜ್ಜಿನೇ ಹಂಸೆ ಕೆತ್ತೋಗಿದೆ. ಸೊ ಇದು ನೋಡಿ ನಮ್ಮ ಹಳೇ ಬ್ಯಾಂಗ್ಳೂರು ರೋಡ್ ಹಿಂಗಿತ್ತು. ಬಟ್ ಬರ್ತಾ 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 ಮೈಲೇಜು ತುಂಬಾ ಡ್ರಾಪ್ ಆಗ್ತಾಯಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇದು ನನ್ನ ಸೆಕೆಂಡ್ ಮೋಟೋ ವ್ಲಾಗು. ಸೊ ಫಸ್ಟು ಗಾಡೀಲಿ ಒಂಚೂರು ಪೆಟ್ರೋಲ್ ಇಲ್ಲ, ಫಸ್ಟು ಪೆಟ್ರೋಲ್ ಹಾಕ್ಸೋಣ. ಲಾಸ್ಟ್ ಟೈಮು ಮಾರ್ಚ್ 12ಗೆ ಸಮಥಿಂಗ್ ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಸೊ ಈಗ ಫುಲ್ ಟ್ಯಾಂಕ್ ಮಾಡಿಸೋಣ, ನೋಡೋಣ ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತೇಳಿ ಗೊತ್ತಾಗುತ್ತೆ. ಬ್ರೋ ಫುಲ್ ಟ್ಯಾಂಕ್. ಗೊತ್ತಾ, ಸ್ಕ್ಯಾನರ್ ಕೊಡಿ. ಬೈ ಆಯಿತು. ಸೊ ಈಗ ಸದ್ಯಕ್ಕೆ ನಮ್ಮ NH75 ರೋಡು ಹೆಂಗಿದೆ, ಹೊಸ ಸಿಮೆಂಟ್ ರೋಡು. ಸೊ ನೋಡೋಣ ಬನ್ನಿ, ಒಂದು ರೈಡ್ ಹೋಗೋಣ ಇದರಲ್ಲಿ. ಸೊ ಬಿಸಿಲು ಇರೋದ್ರಿಂದ ಫ್ರಂಟು ಸ್ಪೀಡೋಮೀಟರ್ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ಒಂದು ಇದನ್ನ ಸ್ವಲ್ಪ ಸ್ಪೀಡಾಗಿ ಮೂವ್ ಆಗೋಣ ಬನ್ನಿ. ಇದು ನಮ್ಮ ಚಿಕ್ಕಿ ಫ್ಯಾಕ್ಟ್ರಿ. ಇಲ್ಲಿಗೊಂದು ಹೋಗಿ ಒಂದು ವೀಡಿಯೋ ಮಾಡಬೇಕು. ಇದೊಂದು ಡಿವೈಡ್ರ್ ಮಾತ್ರ ಸಖತ್ ಡೇಂಜರ್. ಕ್ಯಾಮ್ರಾ ಮುಂದ್ಗಡೆಯಿಂದಾಗ ಮಾತಾಡೋಕ್ಕೆ ಏನೋ ಒಂಥರ, ಬಟ್ ಇದು ಮೋಟೋ ವ್ಲಾಗ್ ಹೆಲ್ಮೆಟಿಗೆ ಫಿಕ್ಸ್ ಮಾಡಿರೋದ್ರಿಂದ ಏನೋ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ಬೋದು. ಇದು ನೋಡಿ, ಇದು ನಾವು ಹುಟ್ಟಿ ಬೆಳೆದ ನಮ್ಮ ಹಳೆಯ ಊರು ಹೆಂಗಿದೆ. ಈ ರೋಡ್ ಬಂದ ಮೇಲೆ ಎಲ್ಲ ಇಲ್ಲಿದ್ದವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಬೇಕಾಗಾಯಿತು. ಇದು ನಾವಿದ್ದ ಜಾಗ. ನೋಡಿ ಇಲ್ಲಿ ಮುಂದೆ ಏನು ಕಾಣ್ತಿದೆ, ಇಲ್ಲಿಂದ ಬೈಪಾಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸಕಲೇಶ್ಪುರ ಸಿಟಿಗೆ ಹೋಗ್ದಿರೋ ರೀತಿ ಡೈರೆಕ್ಟಾಗಿದ್ದು ಆನೆಮಹಲ್ಗೆ ಕನೆಕ್ಟ್ ಆಗುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ಇನ್ನೂ ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ಇವರು ಒಂದು ಎಡವಟ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಇಲ್ಲಿ ನೋಡಿ, ಅಲ್ಲಿ ದೂರಕ್ಕೆ ಒಂದು ಹಂಸಿದೆ, ಗೊತ್ತೇ ಆಗಲ್ಲ. ಬಟ್ ಹತ್ರ ಹೋದ್ ನೋಡಿದ್ರೆ ಎಷ್ಟು ದೊಡ್ಡ ಹಂಸಿದೆ ಅಂದರೆ ಅದು ನಮ್ಮ ಗ್ರೌಂಡ್ ಕ್ಲಿಯರೆನ್ಸು ಎಷ್ಟೇ ಇದ್ದರೂ ಫುಲ್ಲು ಟಚ್ ಆಗಿಬಿಡುತ್ತೆ. ಈಗ ಸಿಂಗಲ್ ಆಗಿರೋದ್ರಿಂದ ಟಚ್ ಆಗೋಲ್ಲ, ಬಟ್ ಈ ಕಾರ್ಗಳಿಗೆ ನೋಡಿ ಎಷ್ಟು ಸ್ಟ್ರಗಲ್ ಮಾಡಬೇಕು ಅವರು. ಕಾರು ಬೈಕು ಡಬಲ್ ಕೂತ್ಕೊಬಂದರೆ ಮಾತ್ರ ಸರಿ ಟಚ್ ಆಗುತ್ತೆ. ಈಗ ನೋಡಿ ನೋಡೋಣ, ತೋರಿಸ್ತೀನಿ ಎಷ್ಟು ಸ್ಟ್ರಗಲ್ ಪಡ್ತಾರಂತ. ಕಾಣ್ತಿದೆಯಾ ಇಲ್ವ ಗೊತ್ತಿಲ್ಲ.
ಬ್ಯಾಂಗ್ಳೂರು ಹಂಗೆ ಹೋಗಿದ್ರೆ ಆಗೋದು. ಹಿಂಗೂ ಹೋಗ್ಬೋದು, ಆಪೋಸಿಟ್ ಗಾಡಿಗಳು ಬರ್ತಿರ್ತಾವಲ್ಲ. ಅದೇ ಸೇತುವೆ ಆಗ್ತಿದೆಯಲ್ಲ, ಅದಕ್ಕಲ್ಲಿ ಇದು ಮಾಡಿದ್ದಾರೆ ಅಷ್ಟೇ. ಹಿಂಗೆ ನೋಡಿ ಅಲ್ಲಿ ಅವರು ಇಳಿದು ಬಿಟ್ಟು ಟ್ರೈ ಮಾಡತ್ತವ್ರು. ಆ ಥರ ಹಂಪ್ಸ್ ಹಾಕಿಟ್ರೆ ಇನ್ನೇನು ಮತ್ತೆ. ಈ ಥರ ಬೇಕಾ ಈ ರೇಂಜಿಗೆ ಹಂಪ್ಸು? ಇದೊಂದು ರೋಡಿಂದ ಪಾಪ ಸ್ಟಾರ್ಟಿಂಗಲ್ಲಿ ಹಂಪ್ಸ್ ಹಾಕಿದಾಗ ಎಷ್ಟೋ ಗಾಡಿಗಳು ಬಂಪರ್ ಎಲ್ಲ ಕಿತ್ಕೋಗಿದೆಯಂತ. ಈ ಗಾಡಿಗಳು ಉಜ್ಜಿನೇ ಹಂಸೆ ಕೆತ್ತೋಗಿದೆ. ಸೊ ಇದು ನೋಡಿ ನಮ್ಮ ಹಳೇ ಬ್ಯಾಂಗ್ಳೂರು ರೋಡ್ ಹಿಂಗಿತ್ತು. ಈಗ ಟ್ರಾವೆಲರ್ಸು ಆಮೇಲೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಫುಲ್ಲು ರೋಡನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನೆರಳಿರೋದ್ರಿಂದ ಇಲ್ಲಿ ಬೈಕಿಂದ ಮೈಲೇಜ್ ಒಂದು ಎಷ್ಟು ಬಂದಿದೆ ಅಂತೇಳಿ ಚೆಕ್ ಮಾಡಿ ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಕಾಣುತ್ತೆ ಕ್ಲಿಯರಾಗಿ. ಸೊ ಇದು ಹೆಚ್ಚು ಕಮ್ಮಿ ಮಾರ್ಚ್ 12ಗೆ ಸಮಥಿಂಗು ನಾನು ಪೆಟ್ರೋಲ್ ಹಾಕ್ಸಿದ್ದು, ಫುಲ್ ಟ್ಯಾಂಕ್ ಮಾಡ್ತಿದ್ದೆ. ಆವಾಗ 50,780 ಇತ್ತು, 50,780. ಬಟ್ ಈಗ ಕರೆಂಟ್ಲಿ 51,140. ಅಲ್ಲಿ ಬಿಡ್ಬೇಕಾದ್ರೆ ಹೆಚ್ಚು ಕಮ್ಮಿ 51,136 ಅಂದ್ಕೊಂಡ್ರು. ಎಷ್ಟು 950 ಅಂದರೆ 8.87 ಲೀಟರ್ಸು ಪೆಟ್ರೋಲ್ ಕುಡಿದಿದೆ. ಸೊ ಈಗ ಇದನ್ನ ಹಿಂಗೆ ಮೈಲೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂದರೆ, ಸೊ ಫಸ್ಟು ಓಡಿದ್ದು 50,880, 50,880 ಲೆಸ್ಸು 51,136. ಸೊ 356 ಕಿಲೋಮೀಟ್ರ್ ಓಡಿದೆ. 356 ಕಿಲೋಮೀಟ್ರು ಡಿವೈಡೆಡ್ ಬೈ ಎಷ್ಟು ಲೀಟ್ರಪ್ಪ ಅಂದರೆ 8.87 ಅಂದರೆ ಡಿವೈಡೆಡ್ ಬೈ 8.87 ಅಂದರೆ ನಮ್ಮ ಬೈಕು 40 ಕಿಲೋಮೀಟ್ರು ಮೈಲೇಜ್ ಕೊಡ್ತಾಯಿದೆ ಲೀಟ್ರಿಗೆ. ಇಲ್ಲ ಮುಂಚೆ ಎಲ್ಲ 45-50 ಕೊಡ್ತಾಯಿತ್ತು. ಈಗ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗಲೂ 43 ಸಮಥಿಂಗ್ ಕೊಟ್ಟಿತ್ತು. ಬಟ್ ಬರ್ತಾ ಮೈಲೇಜು ತುಂಬಾ ಡ್ರಾಪ್ ಆಗ್ತಾಯಿದೆ. ಸೊ ಇನ್ನೇನು ಆಫೀಸಿಗೆ ಹೊರಡೋ ಟೈಮ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.